ವೇದಿಕೆಯಲ್ಲಿರುವ ಎಲ್ಲಾ ಆತ್ಮಬಂಧುಗಳಿಗೂ ನಮಸ್ಕಾರ. ಇಂದು ನಾನು ತೆಗೆದುಕೊಂಡಿರುವ ವಿಷಯ ಪಾರಿಜಾತ ಹೂವಿನ ಮಹತ್ವ ಮತ್ತು ಅದರ ಉಪಯೋಗ. ನಾನು ಒಂದ್ಸರಿ ಇದ್ರಲ್ಲಿ ಕ್ಲಾಸ್ ಅಲ್ಲಿ ರಂಗನಾಥ್ ಗುರೂಜಿನ ಮಂಡಿ ನೋವಿಗೆ ಪರಿಹಾರ ಏನು ಅಂತ ಕೇಳಿದಾಗ ಅವಾಗ ಹೇಮಾ ಮೇಡಮ್ ನನಗೆ ಹೇಳಿದ್ರು. ನನಗೆ ಅದು ಗೊತ್ತಿರ್ಲಿಲ್ಲ. ನನಗೆ ಪಾರಿಜಾತ ಹೂವಿನ ಕಷಾಯ ಕುಡೀರಿ ಅಂತ ಹೇಮಾ ಮೇಡಮ್ ಹೇಳಿದ್ರು. ಹೇಳ್ದಾಗ ಮತ್ತೆ ಇನ್ನೊಬ್ಬ ಯಾರೋ ಮಾಸ್ಟರ್ಸ್ ಆ ಗಿಡನೂ ನೋಡಿಲ್ಲ ಅಂದಾಗ ಅವರು ಬೇರೆ ಮಾಸ್ಟರ್ಸ್ ಆ ಗಿಡನು ತೋರ್ಸಿದ್ರು ಯೂಟ್ಯೂಬ್ ಅಲ್ಲಿ. ತೋರ್ಸಿದಾಗ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿದೆ. ಆ ಸ್ಟಡಿ ಮಾಡಿ ಕೆಲವೊಂದು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿದ್ದೆ. ಅದನ್ನ ಇವತ್ತು ನಾನು ಕ್ಲಾಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಮೇಡಮ್. ನಾನು ಈ ಪಾರಿಜಾತ ಗಿಡ ಅಂದ್ರೆ ಈ ತರ ಇರುತ್ತಲ್ಲ, ಈ ತರ ಎಲೆಗಳು ಈ ತರ ಇರ್ತವೆ. ಒಂದು ತಗೊಂಬಂದಿದ್ದೆ ಒಂದೇನು ತೋರ್ಸೋಣ ಅಂತ. ಈ ತರ ಎಲೆ ಇರುತ್ತೆ ಪಾರಿಜಾತ ಎಲೆ. ಹೂ ಸಿಗ್ಲಿಲ್ಲ, ಅದು ಒಣಗೋಗ್ಬಿಟ್ಟಿತ್ತು, ಸಿಕ್ಕಿದ್ದು. ಪಾರಿಜಾತ ನೆಲಕ್ಕೆ ಬಿದ್ದರೂ ದೋಷ ಅಂಟದ ಶ್ರೇಷ್ಠ ಹೂವು. ಅದರ ವಿಶೇಷತೆ ಏನೆಂದರೆ ಪಾರಿಜಾತ ಇವುಗಳನ್ನು ದೇವತೆಗಳ ಹೂವು ಅಂತಾನು ಕರೀತಾರೆ. ಮತ್ತೆ ಈ ಪಾರಿಜಾತ ವೃಕ್ಷವನ್ನು ದೇವರ ವೃಕ್ಷವೆಂದು ಸಹ ಕರೀತಾರೆ. ಪಾರಿಜಾತದ ಜೊತೆಗೆ ಇದಕ್ಕೆ ಮಂದಾರ, ಸಂತಾನ ವೃಕ್ಷ, ಕಲ್ಪವೃಕ್ಷ, ರಾತ್ರಿ ರಾಣಿ ಎಂದು ಕರೆಯುತ್ತಾರೆ. ಹರಿಚಂದನವನ್ನು ದೇವರ ವೃಕ್ಷ ಎಂದು ಸಹ ಕರೆಯುತ್ತಾರೆ. ಇದು ಮಾಲಿನ್ಯಕಾರಕವಲ್ಲ. ಲಕ್ಷ್ಮೀ ದೇವತೆ ಒಂದಿಗೆ ಕ್ಷೀರಸಾಗರದಿಂದ ಜನಿಸಿದ ತುಂಬಾ ಶ್ರೇಷ್ಠವಾದ ಹೂವು ಅಂತ ಹೇಳ್ತಾರೆ. ಇದು ಬಿಳಿ ಹೂವು. ಈ ಒಂದು ಕೇಸರಿ ತೊಟ್ಟು ಇದಕ್ಕಿರುತ್ತೆ. ನೋಡೋದಕ್ಕೆ ಬಿಳಿ ಹೂವು, ತೊಟ್ಟು ಕೇಸರಿ ಕಲರ್ ಆಗಿರುತ್ತೆ. ಈ ಹೂವು ನೆಲಕ್ಕೆ ಬಿದ್ದರೂ ದೋಷ ಅಂಟುವುದಿಲ್ಲವಂತೆ. ಆದ್ದರಿಂದಲೇ ಪೂಜೆಗೆಂದು ಹೂ ಬಿಡಿಸಲು ಹೋದವರು ಈ ಕೆಳಗೆ ಬಿದ್ದ ಹೂಗಳನ್ನು ಆಯ್ದುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಈ ಹೂವನ್ನು ದೇವರ ಪೂಜೆಗೆ, ಕೆಳಗೆ ಬಿದ್ದ ಹೂವನ್ನು ದೇವರ ಪೂಜೆಗೆ ಇಡಲು ಶ್ರೇಷ್ಠ ಇಲ್ಲ ಎಂದು ನಂಬಿಕೆ. ಕೆಲವರು ಶ್ರೇಷ್ಠ ಅಲ್ಲ ಅಂತ ನಂಬಿಕೆ ಇದೆ. ಆದ್ರೆ ಈ ಹೂವು ಮಾತ್ರ ಪಾರಿಜಾತ ದೈವಿಕ ಹೂಗಳು ಅಂತ ಅಂತಾರೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವಿದು. ಆದ್ದರಿಂದ ಪಾರಿಜಾತ ಕೆಳಗೆ ಬಿದ್ದರೂ ಪೂಜೆಗೆ ಬಳಸುವ ಅಪರೂಪದ ಅದ್ಭುತ ಎನಿಸಿದೆ. ಸುಗಂಧ ಭರಿತ ಪಾರಿಜಾತ ಪುಷ್ಪಗಳಿಂದ ದೇವರನ್ನು ಪ್ರಾರ್ಥಿಸಿದರೆ ಸಕಲ ಸೌಭಾಗ್ಯ ದೊರೆಯುತ್ತದೆ ಎನ್ನುತ್ತಾರೆ. ಈ ಹೂವುಗಳು ರಾತ್ರಿಯಲ್ಲಿ ತಮ್ಮ ಪರಿಮಳವನ್ನು ಹರಡುತ್ತವೆ. ಅಷ್ಟೇ ಅಲ್ಲ, ಪಾರಿಜಾತ ವೃಕ್ಷವಿರುವಲ್ಲಿ ಲಕ್ಷ್ಮೀ ದೇವತೆ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಹಲವು ವೈಶಿಷ್ಟ್ಯಗಳನ್ನು ಹೊಂದಿರುವ ಪಾರಿಜಾತ ರಾತ್ರಿ ಹರಳಿ ಬೆಳಗ್ಗೆ ಆಗುವುದರೊಳಗೆ ನೆಲಕ್ಕೆ ಬೀಳುತ್ತದೆ. ಇದಕ್ಕೆ ದೇವೇಂದ್ರ ಶಾಪವಿದೆ ಅಂತಲೂ ಸಹ ಹೇಳ್ತಾರೆ. ಕೆಳಗೆ ಬಿದ್ದರೂ ಹೂವಿನ ಸೌಂದರ್ಯ, ಪರಿಮಳ ಸ್ವಲ್ಪವೂ ಕಡಿಮೆ ಆಗುವುದಿಲ್ಲ. ರತ್ನಗಂಬಳಿಯಂತೆ ಮರದ ಕೆಳಗಡೆ ಹರಡಿರುತ್ತದೆ. ಆ ಪಾರಿಜಾತ ಸೊಬಗನ್ನು ನೋಡಿದಾಗ ಮನಸ್ಸಿಗೆ ಆನಂದದಿಂದ ತುಂಬಿ ತುಳುಕುತ್ತದೆ. ಮರದ ಕೆಳಗೆ ಬೀಳುವ ಹೂಗಳನ್ನು ಜಾಗರೂಕತೆಯಿಂದ ಆಯ್ದು ದೇವರ ಸೇವೆಗೆ ಬಳಸುತ್ತಾರೆ. ಪಾರಿಜಾತದ ಗಿಡ ನೆಟ್ಟರೆ ಸಾಮಾನ್ಯ ಗಿಡಗಳಂತೆ ಇದನ್ನು ಬೆಳೆಸಬಾರ್ದು. ಸಿಕ್ಕ ನೀರುಗಳನ್ನು ಇದಕ್ಕೆ ಹಾಕ್ಬಾರ್ದು. ಒಳ್ಳೆ ಚೆನ್ನಾಗಿರೋ ನೀರನ್ನೇ ಇದಕ್ಕೆ ಹಾಕ್ಬೇಕಂತೆ. ಮತ್ತೆ ಈ ಪಾರಿಜಾತದ ಮರವನ್ನು ಮನೆ ಹೇಗೆ ನಾವು ಸ್ವಚ್ಛವಾಗಿ ಇಟ್ಕೊಂತೀವೋ ಹಾಗೆ ಪಾರಿಜಾತದ ಗಿಡದ ಸುತ್ತಮುತ್ತ ನಾವು ಸ್ವಚ್ಛವಾಗಿ ಇಟ್ಕೋಬೇಕಂತೆ. ಯಾಕಂದ್ರೆ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಭಾವನೆ ಅಲ್ಲಿ. ಅದಕ್ಕೆ ಕೆಲವರ ಸಗಣಿ ನೀರು ಹಾಕಿ ಸಾರಿಸಿ ಇಟ್ಟಿರ್ತಾರಂತೆ. ಅಲ್ಲಿ ಪಾರಿಜಾತ ಹೂವನ್ನ ಗಿಡದಲ್ಲಿ ಕೀಳ್ಬಾರದಂತೆ. ಅವು ಕೆಳಗೆ ಬಿದ್ದ ಹೂವನ್ನೇ ತಗೊಂಡು ಪೂಜೆಗೆ ಬಳಸ್ತಾರಂತೆ. ಅದು ಅಷ್ಟು ಶ್ರೇಷ್ಠ ಅಂತೆ ಪಾರಿಜಾತ ಹೂವು. ಅದಕ್ಕೆ ಇದಕ್ಕೆ ಬಳಸ್ತಾರೆ. ಪಾರಿಜಾತ ಆರೋಗ್ಯಕ್ಕೂ ಉಪಯೋಗ. ಇದರ ಎಲೆಗಳಲ್ಲಿರುವ ಫ್ಲೇಮ್ಲಾಯ್ಡ್ ಎಂಬ ಅಂಶವು ಮಂಡಿ ನೋವನ್ನು ಕಡಿಮೆ ಮಾಡುತ್ತದೆ. ಸಿಫಾ ವೈರಸ್ ಗಳಿಂದ ಪಾರಿಜಾತ ಎಲೆಗಳು ಉಪಯುಕ್ತ ಅನಿಸಿದವೆ ಅಂತ ಸಂಶೋಧಕರು ಹೇಳ್ತಾರೆ. ಪಾರಿಜಾತ ಮರ, ಎಲೆಗಳು, ಬೀಜಗಳು, ಹೂಗಳು ಎಲ್ಲದ್ರಿಂದಲೂ ಸಹ ಉಪಯೋಗ ಇದೆ. ಇದನ್ನ ಆಯುರ್ವೇದದಲ್ಲಿ ಔಷಧಿ ರೂಪದಲ್ಲಿ ಇದನ್ನ ಯಥೇಚ್ಛವಾಗಿ ಬಳಸ್ತಾರೆ. ಇದನ್ನ ಪಾರಿಜಾತ ಹೂವನ್ನ
ಹೂವು, ಎಲೆ, ಕಾಂಡ, ಆಮೇಲೆ ತೊಗಟೆ, ಪ್ರತಿಯೊಂದು ಆ ಪಾರಿಜಾತ ಹೂವಿದ ಮರದ ಪ್ರತಿಯೊಂದು ಸಹ ಔಷಧ ರೂಪದಲ್ಲಿ ಬಳಸ್ತಾರೆ. ಈ ಪಾರಿಜಾತ ಇಷ್ಟೆಲ್ಲ ಈ ಪಾರಿಜಾತ ಬಗ್ಗೆ ಪರಿಚಯ ನಾನು ಹೇಳಿದೆ. ಈಗ ಪಾರಿಜಾತ ಹೆಂಗ್ ಬಂತು ಅನ್ನೋದಕ್ಕೆ ಪೌರಾಣಿಕ ಕಥೆಗಳಿದಾವೆ. ಆ ಕಥೆಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದ್ ಮೊದಲೇ ಕಥೆ ಏನಂತಂದ್ರೆ, ಈ ಕ್ಷೀರ ಸಮುದ್ರ ಮಥನದ ಸಮಯದಲ್ಲಿ ಲಕ್ಷ್ಮಿ ಬರುವುದಕ್ಕಿಂತ ಮುಂಚೆ ಪಾರಿಜಾತ ಫಸ್ಟ್ ಬಂತಂತೆ, ಆಮೇಲೆ ಲಕ್ಷ್ಮಿ ಬಂದ್ಲಂತೆ ಅಂತ ಹೇಳ್ತಾರೆ. ಇನ್ನೊಂದ್ ಕತೆ ಏನಂದ್ರೆ, ಒಬ್ಳು ಪಾರಿಜಾತ ಅಂತ ಒಬ್ಳು ರಾಜಕುಮಾರಿ ಇದ್ಲಂತೆ. ಅವಳು ಸೂರ್ಯ ದೇವನನ್ನ ಪ್ರೀತಿಸ್ತಿದ್ಲಂತೆ, ತುಂಬಾ ಅತಿಯಾಗಿ ಪ್ರೀತಿಸ್ತಾ ಇದ್ಲಂತೆ. ಒಂದ್ಸರಿ ಸೂರ್ಯ ದೇವನಲ್ಲಿ ತನ್ನ ಆಸೆಯನ್ನ ವ್ಯಕ್ತಪಡಿಸಿದ್ಲಂತೆ. ಆಗ ಸೂರ್ಯ ದೇವ ಆ ಆಸೆಯನ್ನು ನಿರಾಕರಿಸಿದ್ನಂತೆ. ಆಗ ಅವಳಿಗೆ ತುಂಬಾ ಕೋಪ ಬಂತಂತೆ. ಆ ಕೋಪ ಬಂದು ರಾಜಕುಮಾರಿ ತನ್ನ ಪ್ರಾಣವನ್ನೇ ತ್ಯಜಿಸ್ಬಿಟ್ಲಂತೆ. ಆಗ ತ್ಯಜಿಸಿದಾಗ ಆಕೆ ಚಿತಾಭಸ್ಮದಿಂದ ಒಂದು ಹಸಿರಿನ ಚಿಗುರು ಒಡೆಯುತ್ತಂತೆ. ಆ ಒಡೆದು ಅದು ಚಿಗುರು ಒಡೆದು ತಾನು ಸೂರ್ಯನನ್ನು ನೋಡುವುದಿಲ್ಲ, ರಾತ್ರಿಯಲ್ಲಿ ಸುಂದರವಾದ ಸುಗಂಧ ಭರಿತವಾದ ಹೂಗಳನ್ನು ಕೊಟ್ಟು ಸೂರ್ಯ ಮೂಡುತ್ತಿದ್ದಂತೆ ನಾನು ಮಾಯವಾಗುತ್ತೇನೆ ಅಂತ ಹೇಳಿ ಅದು ತನ್ಗೆ ತಾನೇ ಶಾಪವನ್ನು ಕೊಟ್ಕೊಂತಂತೆ. ಅದಕ್ಕೆ ಪಾರಿಜಾತ ಹೂವು ಸೂರ್ಯ ಅಸ್ತ ಆದಾಗ ಅದು ತನ್ನ ಪರಿಮಳವನ್ನು ಬೀರುತ್ತೆ, ಹರಳ್ಬಿಟ್ಟು ಪರಿಮಳ ಬೀಳುತ್ತೆ. ಸೂರ್ಯ ಉದಯಿಸುವಾಗ ಅದು ನೆಲದ ಮೇಲೆ ಉದುರೋಗ್ಬಿಡುತ್ತೆ ಹೂವು ಅಂತ ಅದೊಂದು ಕತೆ ಇದೆ ಅಂತ ಹೇಳ್ತಾರೆ. ಅದೊಂದು ಕತೆ ಹೇಳ್ತಾರೆ ಪಾರಿಜಾತ ಹೂಗಳ ಬಗ್ಗೆ. ಮತ್ತೆ ಇನ್ನೊಂದು ಕಥೆನೂ ಹೇಳ್ತಾರೆ. ಅದೇನಂದ್ರೆ, ಪಾರಿಜಾತ ಹೂವು ಕೃಷ್ಣ ಸತ್ಯಭಾಮನ ಮೇಲೆ ಬಹಳ ಪ್ರೀತಿ ಅಂತೆ. ಪ್ರೀತಿ ಇದ್ದುದ್ರಿಂದ ಅವನು ಇದು ಇಂದ್ರಲೋಕದಲ್ಲಿ ಪಾರಿಜಾತ ಹೂವು ಇಂದ್ರಲೋಕದಲ್ಲಿ ಇತ್ತಂತೆ. ಅದು ತುಂಬಾ ಗಮಗಮಿಸ್ತಾ ಇತ್ತಂತೆ. ಅದ್ರ ಬಗ್ಗೆ ಸತ್ಯಭಾಮೆಗೆ ವಿವರಣೆಯನ್ನು ಕೊಟ್ಟಿದ್ನಂತೆ ಕೃಷ್ಣ. ಅವಾಗ ಅದು ತುಂಬಾ ಇಷ್ಟ ಆಗ್ಬಿಟ್ಟು ಸತ್ಯಭಾಮೆ ನನಗೆ ಆ ಗಿಡ ಬೇಕು ಅಂತ ಹೇಳಿ ಅವಳು ಆಸೆಯನ್ನು ವ್ಯಕ್ತಪಡಿಸಿದ್ಲಂತೆ. ಅವಾಗ ಕೃಷ್ಣ ಹೋಗ್ಬಿಟ್ಟು ಇಂದ್ರಲೋಕದಲ್ಲಿ ಇಂದ್ರನನ್ನ ಕೇಳಿದ್ನಂತೆ ಬೇಕು ಅಂತ. ಅವಾಗ ಅವನು ಕೊಡಕ್ ನಿರಾಕರಿಸಿದ್ನಂತೆ. ಅದಕ್ಕೆ ಅವನು ಯುದ್ಧವನ್ನು ಮಾಡಿ ಆ ಗಿಡವನ್ನು ತಗೊಂಡ್ಬಂದು ಸತ್ಯಭಾಮ ಕೊಟ್ಟನಂತೆ. ಪ್ರೀತಿಯಿಂದ ಸತ್ಯಭಾಮ ಕೊಟ್ಟನಂತೆ. ಹಾಗೆ ಪಾರಿಜಾತ ಗಿಡನ ಅಲ್ಲಿಂದ ಇಲ್ಲಿ ತಗೊಂಡ್ಬಂದಿದ್ದ ಭೂಲೋಕಕ್ಕೆ, ದೇವಲೋಕದಿಂದ ಭೂಲೋಕಕ್ಕೆ ಕೃಷ್ಣ ತಗೊಂಡ್ಬಂದ ಅಂತ ಉಲ್ಲೇಖ. ಅದಕ್ಕೆ ಸಾಕ್ಷಿನೂ ಇದೆ ಅಂತಾನು ಕೆಲವೊಂದ್ ಕಡೆ ಹೇಳ್ತಾರೆ. ಹೆಂಗ್ ಸಾಕ್ಷಿ ಇದೆ ಅಂತಂದ್ರೆ, ಈ ಉತ್ತರ ಪ್ರದೇಶದ ಬರೋಮಕ್ಕೆ ಎಂಬ ಜಿಲ್ಲೆಯಲ್ಲಿ ಕಿಟೂರು ಎಂಬ ಒಂದು ಗ್ರಾಮ ಇದೆ ಅಂತೆ. ಆ ಗ್ರಾಮದಲ್ಲಿ ಈಗೂ ಆ ಮರ ಇದೆ ಅಂತೆ. ಭೂಲೋಕದಲ್ಲಿ ತಂದಿದ್ದ ಮರ ಈಗೂ ಇದೆ ಅಂತೆ. ಅದಕ್ಕೆ 5500 ವರ್ಷಗಳ ಇತಿಹಾಸ ಇದೆ ಅಂತದ್ದು. ಅಷ್ಟು ವರ್ಷ ಆಗಿದೆ ಅಂತ. ಅದಕ್ಕೆ 5500 ವರ್ಷಗಳು. ಅದು ಬೃಹತ್ ಮರವಾಗಿ ಬೆಳೆದಿದೆ ಅಂತೆ, ಹೆಮ್ಮರವಾಗಿ ಬೆಳೆದಿದೆ ಅಂತದ್ದು. ಅದು 45 ಅಡಿ ಉದ್ದ, 50 ಅಡಿ ಅಗಲ, ಅಷ್ಟು ಅಗಲ ವಿಸ್ತಾರವಾಗಿ ಬೆಳೆದಿದಂತೆ. ರೆಂಬೆ ಕೊಂಬೆಗಳು ಎಲ್ಲ ಅಷ್ಟು ವಿಸ್ತಾರವಾಗಿ ಈಗೂ ಇದೆ ಅಂತ. ಅದು ಸಾಕ್ಷಿಭೂತವಾಗಿ ಈಗೂ ಇದೆ ಅಂತ ಮರ ಅದು ಅಂತ ಹೇಳ್ತಾರಂತೆ. ಹಾಗಂತ ಹೇಳ್ತಾರಂತೆ. ಈ ಮಹಾವೃಕ್ಷ ಇದೆ ಅಂತೇಳಿ ಸಂಶೋಧಕರು ಪರಿಶೀಲನೆ ಮಾಡಿ ಪ್ರಪಂಚದಲ್ಲಿ ಇದು ಮಹಾ ಅದ್ಭುತವಾದ ವೃಕ್ಷ ಅಂತ ವರದಿಯನ್ನು ಕೊಟ್ಟಿದಾರಂತೆ. ಇನ್ನೊಂದು ಕತೆ ಇದೆ. ಇದು ಇಲ್ಲಿ ಪಾಂಡವರ ತಾಯಿಯಾದ ಕುಂತಿಯು ಇಲ್ಲಿ ಕಿಟೋರ್ ಎಂಬ ಗ್ರಾಮ ಇದೆಯಲ್ಲ, ಆ ಗ್ರಾಮದ ಸಮೀಪನೇ ಒಂದು 3 ಕಿಲೋಮೀಟರ್ ಸಮೀಪದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದ್ರಂತೆ. ಅದು ಈಶ್ವರನ ದೇವಸ್ಥಾನ. ಅಲ್ಲಿ ಅವಳು ನೆಲೆಸಿದ್ಲು. ಇಲ್ಲಿಂದ ಈ ಹೂಗಳನ್ನ ತಗೊಂಡೋಗಿ ಅಲ್ಲಿ ಈಶ್ವರ ಪೂಜೆ ಮಾಡ್ತಾ ಇದ್ಲು ಅಂತ ಇನ್ನೊಂದು ಕತೆ ಇದೆ. ಆದ್ರೆ ಶಿವನಿಗೆ ಈ ಹೂ ಅಂದ್ರೆ ತುಂಬಾ ಇಷ್ಟ ಅಂತೆ. ಅವಳು ತಂದು ಪೂಜೆ ಮಾಡ್ತಾ ಇದ್ಲು ಕುಂತಿ ಅನ್ನೋದು ಒಂದು ಕತೆ ಇದೆ. ಅದಕ್ಕೆ ಈ ಗಿಡದ ವಿಶೇಷ ಏನಂದ್ರೆ, ಇದು ಹೂಗಳನ್ನ ಯಾವಾಗ್ಲೂ ಬಿಡಲ್ಲಂತೆ. ಇದು ಜೂನ್ ಜುಲೈಯಲ್ಲಿ ಮಾತ್ರ 2 ತಿಂಗಳು ಮಾತ್ರ ಹೂ ಬಿಡುತ್ತಂತೆ. ಅದು ಎಷ್ಟು ಘಮಘಮ ಅನ್ನುತ್ತೆ, ಸುತ್ತಮುತ್ತಲ ಎಲ್ಲ ಘಮಘಮಿಸ್ತಾ ಇರುತ್ತಂತೆ. ಆಮೇಲೆ ಇದ್ರ ಎಲೆ ಮತ್ತು ರೆಂಬೆ ಒಣಗಿದ್ರೆ ಅದು
ಅಲ್ಲೇ ಕಾಂಡದಲ್ಲೇ ಬಿದ್ದು ಬಿಟ್ಟು ಅಲ್ಲೇ ಒಣಗೋಗ್ಬಿಟ್ಟು ಅಲ್ಲೇ ಅದರಲ್ಲೇ ಕಾಂಡದಲ್ಲೇ ಸೇರ್ಕೊಂಡ್ಬಿಡುತ್ತೆ. ಅದು ಒಂದು ವಿಶೇಷ ಅಂತ ಆ ಮರದ್ದು. ಅದು ಹೆಮ್ಮರವಾಗಿ ಬೆಳೆದಿದೆ, ಈಗೂ ಸಾಕ್ಷಿಭೂತವಾಗಿದೆ ಅಂತ ಹೇಳ್ತಾರೆ ಆ ಮರ. ಹೀಗೆ ಇದು ಇಷ್ಟು ಪಾರಿಜಾತ ಹೂವಿನ ಬಗ್ಗೆ ಇಷ್ಟು ಕಥೆಯನ್ನ ಹೇಳ್ತಾರೆ. ಅದಕ್ಕೆ ಭೂಲೋಕದಲ್ಲಿ ಇನ್ನೂ ಜೀವಂತವಾಗಿ ಪಾರಿಜಾತ ವೃಕ್ಷ ಇದೆ ಅಂತದ್ದು. ಇಷ್ಟು ಪೌರಾಣಿಕ ಕಥೆ ಆಯ್ತು. ಆಮೇಲೆ ಆ ಪಾರಿಜಾತ ಪರಿಚಯ ಆಯ್ತು. ಈಗ ಪಾರಿಜಾತದ ಉಪಯೋಗ ಏನು, ಪ್ರಯೋಜನ ಏನು ಅಂತ ತಿಳ್ಕೊಳ್ಳೋಣ. ಇದನ್ನ ಆಯುರ್ವೇದದಲ್ಲಿ ಇದನ್ನ ಔಷಧಿಯಾಗಿ ತುಂಬಾ ಉಪಯೋಗಿಸ್ತಾರೆ. ಇದು ತುಂಬಾ ಕಾಯಿಲೆಗೆ ಆ ಔಷಧಿ ಆಗಿದೆ ಮತ್ತು ಇದು ಬೇಗ ಶೀಘ್ರವಾಗಿ ಗುಣಮುಖವನ್ನು ಹೊಂದುತ್ತಾರೆ ಅಂತ ಹೇಳಲ್ಪಟ್ಟಿದೆ. ಹಂಗಾಗಿ ಪಾರಿಜಾತದ ಎಲೆಗಳು ಮತ್ತು ಹೂಗಳಿಂದ ಏನೇನು ಉಪಯೋಗ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಪಾರಿಜಾತ ಹೂವು ಎಲೆಗಳನ್ನ ಉಪಯೋಗಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಇಷ್ಟು ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಜಾಂಡೀಸು, ಮಲಬದ್ಧತೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು, ಕೀಲು ನೋವು, ಸೊಂಟದ ನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಆಮೇಲೆ ವೆರಿಕೋಸು, ಆಮೇಲೆ ಗಂಟುಗಳಿದ್ರೆ ಚರ್ಮದ ಕಾಯಿಲೆಗೆ, ಮಂಡಿ ನೋವು, ಜಾಯಿಂಟ್ ಪೇನು, ಸಂಧಿವಾತ, ಆಮೇಲೆ ಹೊಟ್ಟೆಯಲ್ಲಿ ಜಂತುಹುಳು ಇದ್ರೆ, ಮತ್ತೆ ಮೂಗಿನಲ್ಲಿ ಬ್ಲಡ್ ಬರ್ತಾ ಇದ್ರೆ, ಆಮೇಲೆ ಶ್ವಾಸಕೋಶದಲ್ಲಿ ಏನೋ ಸಮಸ್ಯೆ ಇದ್ರೆ, ಇಷ್ಟೆಲ್ಲದಕ್ಕೂ ಎಲೆಯ ಕಷಾಯದಿಂದ ಗುಣಮುಖ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಹೂವಿನಿಂದಲೂ ಸಹ, ಪಾರಿಜಾತದ ಹೂವಿನಿಂದಲೂ ಸಹ ಕ್ಯಾನ್ಸರ್ ಅಂತ ಸಹ ನಿರ್ಮೂಲನೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಶೀತ, ಕೆಮ್ಮು, ಅಸ್ತಮ, ಆಮೇಲೆ ಇದು ಡಸ್ಟ್ ಅಲರ್ಜಿ, ಇಂಥವೆಲ್ಲವೂ ಸಹ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ಹೂವಿನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ. ಮತ್ತೆ ಜ್ವರದಿಂದ ಬಳಲುವವರು ಸಹ ಇದನ್ನ ಸೇವಿಸ್ಬೋದು. ಮತ್ತೆ ಸಕ್ಕರೆ ಕಾಯಿಲೆ ಇರುವವರಿಗೂ ಸಹ ಹೂವಿನ ಕಷಾಯವನ್ನು ಮಾಡಿಕೊಟ್ರೆ ಸಕ್ಕರೆ ಪ್ರಮಾಣನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಹೃದಯ ಸಂಬಂಧ ಕಾಯಿಲೆ ಇರುವಂತವ್ರು ಅಥವಾ ಹೃದಯ ಕಾಯಿಲೆ ಮುಂದೆ ಬರದಂತೆ ತಡೆಗಟ್ಟೋದಕ್ಕೂ ಸಹ ಇದು ಪಾರಿಜಾತ ಹೂವಿನ ಕಷಾಯ ಕುಡಿಯೋದ್ರಿಂದ ತುಂಬಾ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಈಗ ಹೆಂಗ ಆ ಕಷಾಯನ ಸೇವಿಸ್ಬೇಕು ಅನ್ನೋದನ್ನ ನಾವು ನೋಡೋಣ ಇವಾಗ. ಈಗ ಈ ಎಲೆಗಳನ್ನು ತಗೊಂಡ್ಬಂದು, ಫ್ರೆಶ್ ಆಗಿ ಎಲೆಗಳು ತಗೊಂಡ್ಬಂದು ಅವನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನ ನೀರಲ್ಲಿ ಹಾಕ್ಬಿಟ್ಟು, ಒಂದು ಲೋಟ ನೀರಿನಲ್ಲಿ ಹಾಕ್ಬಿಟ್ಟು ಅದು ಅರ್ಧ ಗ್ಲಾಸ್ ನೀರು ಬರೋವರೆಗೂ ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಅದನ್ನ ಬಾಯ್ಲ್ ಮಾಡಿ ಅದನ್ನ ಸೋಸ್ಕೊಂಡ್ಬಿಟ್ಟು ಕಷಾಯನ ಕುಡಿಸ್ಬೇಕು. ಅದನ್ನು ಸಹ ನಾನು ರೆಡಿ ಮಾಡಿದ್ದೀನಿ ನೋಡಿ, ಕಷಾಯ, ಪಾರಿಜಾತದ ಕಷಾಯ. ಅದು ಯಾವ ರೀತಿ ಉಪಯೋಗಿಸ್ತಾರೆ ಅನ್ನೋದನ್ನ ನೋಡೋಣ. ಈಗ ಇದು ಜಾಂಡೀಸಿಗೆ ಏನ್ ಮಾಡ್ತಾರೆ, ಅದನ್ನ ಕಷಾಯವನ್ನು ಮಾಡಿ ಕುಡಿಸೋದ್ರಿಂದ ಜಾಂಡೀಸು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಜೀವನದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿ ಮಲಬದ್ಧತೆ ಉಂಟಾಗುತ್ತಲ್ಲ, ಮಲಬದ್ಧತೆ ಉಂಟಾದಾಗ ನಾವು ಈ ಕಷಾಯನ ಮಾಡಿ ಕುಡಿಸೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಜಾಯಿಂಟ್ ಪೇನು, ಬೆನ್ನು ನೋವು, ಸೊಂಟ ನೋವು, ಆಮೇಲೆ ಕೀಲು ನೋವು, ಇದೆಲ್ಲದಕ್ಕೂ ಈ ಪಾರಿಜಾತ ಎಲೆಗಳು ಪೇಸ್ಟ್ ಮಾಡ್ಬೇಕಂತೆ. ಪೇಸ್ಟ್ ಮಾಡ್ಬಿಟ್ಟು ಆ ಪೇಸ್ಟನ್ನ ರಾತ್ರಿ 1 ಲೋಟ ನೀರಿನಲ್ಲಿ ಹಾಕ್ಬಿಟ್ಟು ಆ ಪೇಸ್ಟ್ ಚೆನ್ನಾಗಿ ಕುದಿಸ್ಬಿಟ್ಟು ಹಾಗೆ ಇಟ್ಬಿಡ್ಬೇಕು. ಹಾಗೆ ಇಟ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಪಾರಿಜಾತದ ರಸವನ್ನು ಕಷಾಯವನ್ನು ಕುಡಿಯುವುದರಿಂದ ಈ ಬೆನ್ನು ನೋವು, ಸೊಂಟ ನೋವು, ಕೀಲುಗಳ ನೋವು, ಈ ಎಲ್ಲ ಸಂಧಿವಾತ ನೋವುಗಳು, ಈ ಎಲ್ಲ ನೋವು, ಮತ್ತೆ ವಯಸ್ಸಾದ್ಮೇಲೆ ಬರುವಂತ ನೋವುಗಳು ಎಲ್ಲವೂ ಸ್ವಲ್ಪ ಉಪಶಮನ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇದು ಶ್ವಾಸಕೋಶಕ್ಕೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಕಾಯಿಲೆಗಳಿಗೂ ಸಹ ಇದನ್ನ ಜೀರ್ಣಕ್ರಿಯೆ ಬಗ್ಗೆ ಸಮಸ್ಯೆ ಕಂಡು ಬಂದ್ರೆ ಅದಕ್ಕೂ ಸಹ ಈ ಪಾರಿಜಾತದ ಬೀಜದ ಪುಡಿಯನ್ನು ನೀರಿನಲ್ಲಿ ಹಾಕಿ ಕುಡಿಯುವುದರಿಂದ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಇದು ಪಾರಿಜಾತದ ಎಲೆಗಳನ್ನು ಸಂಗ್ರಹಿಸಿ ಅದನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ
ಇಟ್ಟುಕೊಳ್ಳಬೇಕು. ಅದ್ ಸ್ವಲ್ಪ ದಿನ ಅದನ್ನ ನೆರಳಲ್ಲೇ ಒಣಸ್ಬೇಕು. ಒಣಗಿಸ್ಬಿಟ್ಟು ಅದನ್ನ ಪಾರಿಜಾತ ಎಲೆನ ಒಂದು ಮುಷ್ಟಿ ಎಲೆ ಅದು ಪುಡಿ ಅಂತ ಒಣಗಿಸಿರ್ತೀವಲ್ಲ ಆ ಎಲೆ ಒಂದು ಮುಷ್ಟಿ ತಗೊಂಡ್ಬಿಟ್ಟು ಅದನ್ನ 1 ಲೋಟ ನೀರ್ನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ, ಅರ್ಧ ಲೋಟ ನೀರ್ ಬರೋವರೆಗೂ ಕುದಿಸ್ಬಿಟ್ಟು ಕಷಾಯನ ಮಾಡ್ಬೇಕಂತೆ. ಮಾಡಿ ಇದನ್ನ ಕುಡಿಯೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳು, ಈ ತುರಿಕೆ, ಆಮೇಲೆ ಇದು ಅಲರ್ಜಿ, ಇಂಥವೆಲ್ಲ ಉಪಶಮನ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಪಾರಿಜಾತದ 10 ಅಥವಾ ಒಂದು 7-8 ಎಲೆಗಳನ್ನು ನೀರಿನಲ್ಲಿ 1 ಲೋಟದ ನೀರಿನಲ್ಲಿ ಫ್ರೆಶ್ ಆಗಿ ಹಾಕಿ ಕುಡಿಯೋದ್ರಿಂದ, ಪ್ರತಿನಿತ್ಯ ಕುಡಿಯೋದ್ರಿಂದ ಎಲ್ಲ ನೋವು ಕಡಿಮೆ ಆಗುತ್ತೆ, ಒಳ್ಳೇದು ಅಂತ ಹೇಳ್ತಾರೆ. ಮಂಡಿ ನೋವಿಗೆ ಇದು ರಾಮಬಾಣ ಅಂತ ಹೇಳ್ತಾರೆ. ಕೃಷ್ಣನಿಗೆ ಸತ್ಯಭಾಮ ತುಂಬಾ ಪ್ರೀತಿ. ಅವಳ ಮೇಲೆ ಪ್ರೀತಿಗಾಗಿ ಕೃಷ್ಣ ದೇವಲೋಕದಿಂದ ಭೂಮಿಗೆ ತಂದ ಸಸ್ಯ ಇದು, ಅಥವಾ ಹೂವಿನ ಗಿಡ ಎಂದು ಹೇಳುತ್ತಾರೆ. ಅದಕ್ಕೆ ದೇವಲೋಕದಿಂದ ಬಂದಂತ ವಿಶಿಷ್ಟ ಗಿಡ ಈ ಪಾರಿಜಾತ ಅಂತ ಹೇಳ್ತಾರೆ. ಈ ಪಾರಿಜಾತ ಎಲ್ಲಾ ರೀತಿಯ ಜಾಯಿಂಟ್ ಪೇನು ಸಹ ನಿರ್ಮೂಲನೆ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಈ ಪಾರಿಜಾತ ಹೂವಿನ ಕಷಾಯವನ್ನ ಕುಡಿಯುವುದರಿಂದ ಗ್ಯಾಸು ಮತ್ತೆ ಅಸಿಡಿಟಿ ಇವು ನಿಯಂತ್ರಣಕ್ಕೆ ಬಂದು ನಿರ್ಮೂಲನೆ ಮಾಡುತ್ತದೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಕ್ಯಾನ್ಸರ್ ಅನ್ನು ಸಹ ತಡೆಗಟ್ಟಬಹುದು ಅಂತ, ತಡೆಗಟ್ಟೋದಕ್ಕೆ ಇದು ಒಳ್ಳೆ ದಿವ್ಯ ಔಷಧಿ ಅಂತಾನೆ ಹೇಳ್ತಾರೆ. ಅದು ಇದು ಹೂವಿನ ಕಷಾಯ, ಪಾರಿಜಾತದ ಹೂವಿನ ಕಷಾಯ ಈ ಕ್ಯಾನ್ಸರ್ಗೆ ತುಂಬಾ ಒಳ್ಳೆಯದು, ಪರಿಣಾಮಕಾರಿ ಅಂತ ಹೇಳ್ತಾರೆ. ಮತ್ತೆ ಹಾಗೆ ಶೀತ, ಕೆಮ್ಮು, ಅಸ್ತಮ, ಇಂಥ ಡಸ್ಟ್ ಅಲರ್ಜಿ, ಇಂಥರೆಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿದ್ದರು ಅವರು ಈ ಹೂವಿನ ಕಷಾಯವನ್ನು ಮಾಡಿ ಕುಡಿಯುವುದರಿಂದ ಗುಣಮುಖರಾಗ್ತಾರೆ ಅಂತ ಹೇಳ್ತಾರೆ. ಮತ್ತೆ ಜ್ವರದಿಂದ ಬಳಲುವವರು, ಮೂಳೆ ಬಲಿಷ್ಠವಾಗ್ಬೇಕು ಅನ್ನೋರು ಈ ಪಾರಿಜಾತವನ್ನು ಸೇವಿಸ್ಬೇಕು. ಮತ್ತೆ ಮಧುಮೇಹ ಇರೋರು ಈ ಹೂವಿನ ಕಷಾಯವನ್ನು ಕುಡಿಯುವುದರಿಂದ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಮತ್ತೆ ಹೊಟ್ಟೆಯಲ್ಲಿ ಜಂತು ಇರುತ್ತಲ್ಲ, ಆ ಜಂತು ಇರುವವರು ಈ ಕಷಾಯವನ್ನು ಸೇವಿಸುವುದರಿಂದ ಆ ಹೊಟ್ಟೆಯಲ್ಲಿರುವ ಜಂತುಗಳ ನಾಶವಾಗಿ ಹೊಟ್ಟೆ ಸ್ವಚ್ಛವಾಗುತ್ತದೆ. ಮತ್ ನೆಕ್ಸ್ಟ್ ಇನ್ನೇನು ಅಂದ್ರೆ, ಮೂಗಿನಲ್ಲಿ ಕೆಲವೊಬ್ಬರಿಗೆ ಬ್ಲಡ್ ಬರ್ತಾ ಇರುತ್ತೆ. ಅವ್ರೇನ್ ಮಾಡ್ಬೇಕಂತೆ, ಮೂಗಿನಲ್ಲಿ ಬ್ಲಡ್ ಬರ್ತಾ ಇರೋರು ಈ ಪಾರಿಜಾತ ರಸವನ್ನು ಎಡಗಡೆ ಬಲಗಡೆ ಎರಡು ಮೂಗಿನ ಇದಕ್ಕೆ ರಸವನ್ನು 2 ಹನಿ ರಸವನ್ನು ಹಾಕೊಂಡು ತಲೆ ಮೇಲೆ ಮಾಡಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡ್ಕೊಂತ ಒಂದ್ ಅರ್ಧ ಗಂಟೆ ಮಲ್ಕೋಬೇಕು. ಇನ್ಹೇಲ್ ಎಕ್ಸೇಲ್ ಮಾಡ್ಕೊಂತ ಅರ್ಧ ಗಂಟೆ ಮಲ್ಕೊಂಡ್ರೆ ಅವಾಗ ಈ ಬ್ಲಡ್ ಇಮಿಡಿಯೇಟ್ ಆಗಿ ಬ್ಲಡ್ ಸೋರೋದು ಸ್ಟಾಪ್ ಆಗುತ್ತಂತೆ. ಅದಕ್ಕೆ ಇದು ಪಾರಿಜಾತ ಗಿಡ ತುಂಬಾ ಉಪಯುಕ್ತ. ಎಲ್ಲ ಇಷ್ಟಿಷ್ಟು ಕಾಯಿಲೆಗಳಿಗೂ, ಜ್ವರದಿಂದ ಹಿಡಿದು ಕ್ಯಾನ್ಸರ್ ವರೆಗೂ ತುಂಬಾ ಉಪಯುಕ್ತ ಇದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಈ ಪಾರಿಜಾತದ ಹೂವನ್ನು ಈ ಹಳದಿ ಬಟ್ಟೆಯಲ್ಲಿ ಇಟ್ಕೊಂಡು, ಹಳದಿ ಬಟ್ಟೆಯಲ್ಲಿ ಒಂದು 5-6 ಪಾರಿಜಾತ ಹೂಗಳನ್ನ ಇಟ್ಬಿಟ್ಟು ಅದನ್ನ ಕಟ್ಟಿಬಿಟ್ಟು ಆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರೆ ಅದರಿಂದ ಪರಿಹಾರವನ್ನು ಸಹ ನಾವು ಪಡ್ಕೋಬಹುದು ಅಂತ ಹೇಳ್ತಾರೆ. ಮಾನಸಿಕ ಒತ್ತಡ, ಧನ ಲಾಭ, ಹಣಕಾಸಿನ ತೊಂದರೆ, ಮದುವೆ, ಮತ್ತೆ ಇಂಥವಕ್ಕೆಲ್ಲ ಪರಿಹಾರವಾಗಿ ಇದನ್ನು ನಾವು ಬಳಸ್ಬೋದು ಅಂತಾನು ಸಹ ಹೇಳ್ತಾರೆ. ಇಷ್ಟೆಲ್ಲ ಪಾರಿಜಾತ ಬಗ್ಗೆ ಉಲ್ಲೇಖ ಇದೆ. ಅದನ್ನ ನಾನು ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಷ್ಟೆಲ್ಲ ಅನುಕೂಲ ಇರೋಂಥ ಪಾರಿಜಾತವನ್ನು ನೀವು ಗಿಡವನ್ನು ಎಲ್ಲರೂ ಬೆಳೆಸ್ರಿ ಅಂತ ನಾನು ಹೇಳ್ತೀನಿ. ನಿಮ್ಮ ಮನೆ ಮುಂದೆ ಪಾಟಲ್ಲಿ ಎಲ್ಲ ಬೆಳೆಸಿ, ಮನೆಗಳಲ್ಲಿ ಯಾರ ಆಥ್ರೈಟಿಸ್ ಇದ್ದವರಿಗೆ ಇದು ತುಂಬಾ ಉಪಯುಕ್ತ ಆಗುತ್ತೆ. ಆಮೇಲೆ ನರ್ಸರಿಯಲ್ಲಿ ಸಿಗುತ್ತೆ ಈ ಗಿಡಗಳು, ತಂದು ಟೆರೆಸ್ ಮೇಲೆ ಕೈ ತೋಟದಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಸರಳವಾಗಿ ಮಾಡ್ಕೊಂಡು ಆರಾಮಾಗಿ ಕುಡಿಬಹುದು. ಮತ್ತೆ ಕೃಷ್ಣ ಹೇಗೆ ಸತ್ಯಭಾಮಿಗೆ ಪ್ರೀತಿಯಿಂದ ಗಿಫ್ಟ್ ಅಂತ ಗಿಡವನ್ನು ಕೊಟ್ನಲ್ಲ, ಹಾಗೆ ನೀವು ಸಹ ನೀವು ಪ್ರೀತಿ ಪಾತ್ರರಿಗೆ ಮತ್ತು ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಈ ಗಿಡವನ್ನು ಕೊಟ್ಟು ಇದರ ಲಾಭವನ್ನು ತಿಳಿಸಿ ಈ ಗಿಡವನ್ನು ಅವ್ರಿಗೆ ಕೊಡಬಹುದು. ಹೀಗೆ ನಾವು ಸಹ ಈ ಪಾರಿಜಾತ ಗಿಡವನ್ನು ಈ ಮಾಹಿತಿಯನ್ನು ತಿಳ್ಕೊಂಡು ನಾವು ಬೆಳೆಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.